1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜೈ ಹಿಂದ್, ಜೈ ಭೀಮ್. ಇವತ್ತು SC SP TSP ನಿಧಿ ಸದ್ಬಳಕೆ ಜನಾಂದೋಲನ ಅನ್ನುವಂಥ ಒಂದು ವೇದಿಕೆಯ ಮುಖಾಂತರ ಆ್ಯಕ್ಚುಲಿ ಕಳೆದ ನಾವು ಒಂದು 2 ವರ್ಷಗಳಿಂದಲೂ ಕೂಡ ಈ SC SP ಮತ್ತು TSP ದುಡ್ಡಿನ ದುರ್ಬಳಕೆ ಬಗ್ಗೆ ಮಾತಾಡ್ತಾ ಇದ್ವಿ. ಮತ್ತು ಕಳೆದ 8 ತಿಂಗಳಿಂದ ನಾವು ಸ್ವಲ್ಪ ಆದಷ್ಟು ಒಂದು ಆಳಕ್ಕೆ ಹೋಗಿ ಇದಕ್ಕೊಂದು ಫುಲ್ ಸ್ಟಾಪ್ ಇಡಬೇಕು, ಈ ಹಣನ ದುರ್ಬಳಕೆ ಮಾಡ್ಕೊಳ್ಳೋದಕ್ಕೆ ಫುಲ್ ಸ್ಟಾಪ್ ಇಡಬೇಕು. ಹಾಗಾಗಿ ನಾವು ಸುಮ್ಮನೆ ಅದನ್ನು ದುರ್ಬಳಕೆ ಮಾಡ್ಕೋಬೇಡಿ ಅಂತ ಹೇಳಿದ್ರೆ ಆಗೋದಿಲ್ಲ, ಅದನ್ನು ಹೇಗೆ ಸದ್ಬಳಕೆ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಹೇಳಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಒಂದು ತಂಡ ಸುಮಾರು 6ರಿಂದ 8 ತಿಂಗಳು ಅಧ್ಯಯನ ಮಾಡಿ ಇಡೀ SC SP TSPಯ ಇತಿಹಾಸ ಮತ್ತು ಇರತಕ್ಕಂಥ ವಾಸ್ತವ ಸ್ಥಿತಿಗತಿಗಳು ಮತ್ತು ಒಟ್ಟು ಎಲ್ಲ ಅಂಕಿಅಂಶಗಳನ್ನು ನಾವೆಲ್ಲ ಅಧ್ಯಯನ ಮಾಡಿ ಒಂದು ಪುಸ್ತಕ ರೂಪದಲ್ಲಿ ತಂದು ಅದರ ನಡುವೆ ನಾವು ಎಲ್ಲ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ 20 ಜನ 30 ಜನ 50 ಜನ ಈ ಥರ ಸಣ್ಣ ಸಣ್ಣ ಗುಂಪುಗಳಲ್ಲಿ ಇದನ್ನು ಚರ್ಚೆ ಮಾಡಿ ಇವತ್ತು ಇದನ್ನು ಜನರಿಗೆ ಒಂದು ಜನಾಂದೋಲನ ಮಾಡಲಿಕ್ಕೆ ಜನರ ನಡುವೆ ಈ ವಿಷಯವನ್ನು ಬಿಡಲಿಕ್ಕೆ ಇವತ್ತು ನಾವು ಪ್ರಾರಂಭಿಕವಾಗಿ ಒಂದು ದಿನದ ವಿಚಾರ ಸಂಕಿರಣ ಮತ್ತು ಪುಸ್ತಕದ ಬಿಡುಗಡೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಒಟ್ಟಾರೆ ಏನು 2013ರಲ್ಲಿ SC SP TSP ಯೋಜನೆ ಕರ್ನಾಟಕ ರಾಜ್ಯ ಸರ್ಕಾರ ಜಾರಿ ಮಾಡಿತು, ಆಂಧ್ರ ಪ್ರದೇಶ ಸರ್ಕಾರದ ನಂತರ ಒಟ್ಟು ನಾವು ತಗೊಂಡಾಗ ಕಳೆದ 12-13 ವರ್ಷಗಳಲ್ಲಿ ಸುಮಾರು 3,80,000 ಚಿಲ್ಲರೆ ಕೋಟಿಗಳಷ್ಟು ದುಡ್ಡು ದಲಿತರ ಉದ್ಧಾರಕ್ಕಂತೇಳಿ ಸರ್ಕಾರ ಮೀಸಲಿಟ್ಟಿದೆ. ಮತ್ತು ಈ ಒಂದು ವರ್ಷ ತಗೊಂಡ್ರೂ ಕೂಡ ನೀವು ಹತ್ರ 44,000 ಕೋಟಿ ದುಡ್ಡನ್ನು ಮೀಸಲಿಟ್ಟಿದ್ದಾರೆ. ನಾನು ಒಂದೇ ಒಂದು ಉದಾಹರಣೆಗೆ ಇದು ಹೇಗೆ ಬಳಕೆ ಆಗಿದೆ ದುರ್ಬಳಕೆ ಆಗಿದೆ ಅನ್ನೋದಕ್ಕೆ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಇತ್ತೀಚೆಗೆ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ರಾಜ್ಯ ಸರ್ಕಾರ ಒಂದು 70,000 ಚಿಲ್ಲರೆ ಹುದ್ದೆಗಳನ್ನು ರೆಕ್ರೂಟ್ಮೆಂಟ್ ಮಾಡ್ಕೋತಾವ್ರೆ. ಅದರಲ್ಲಿ ಒಟ್ಟು SC ಮತ್ತು STಗಳಿಗೆ ಇಬ್ಬರಿಗೂ ಕೂಡ ಸುಮಾರು 13,000 ಹುದ್ದೆಗಳು ಸಿಗ್ತವೆ. ಈ 13,000 ಹುದ್ದೆಗಳು ಸಿಗೋದ್ರಿಂದ ಏನಪ್ಪ ಆಗುತ್ತಂದರೆ ಈ 13,000 ಕುಟುಂಬಗಳು ಕೂಡ ಬಡತನದಿಂದ ಹೊರಗೆ ಬರ್ತವೆ. ಮತ್ತು ಆ 13,000 ಕುಟುಂಬಗಳಿಗೂ ಪ್ರತಿನಿತ್ಯ ಆನ್ ಆನ್ ಆ್ಯಾವ್ರೇಜ್ ಪ್ರತಿ ತಿಂಗಳು 50,000 ಸಂಬಳ ಆ್ಯಾವ್ರೇಜ್ ಸರಾಸರಿ ತಗೊಂಡ್ರೆ. ಯಾಕಂದರೆ ಒಬ್ಬ ಸರ್ಕಾರಿ ನೌಕರ 35,000 ತಗೊಳ್ಳೋದ್ರಿಂದ 2 ಲಕ್ಷ ತಗೊಳ್ಳೋಣ, ಆದರೆ ನಾನು ಸರಾಸರಿ ಹೇಳ್ತಾ ಇರೋದು. ಸರಾಸರಿ ತಗೊಂಡಾಗ ಒಬ್ಬನಿಗೆ 50,000 ಅಂದರೆ ಒಂದು ಪ್ರತಿ ಕುಟುಂಬಕ್ಕೂ 50,000 ಫಿಕ್ಸ್ಡ್ ಇನ್ಕಮ್ ಬರ್ತದೆ. ಇದರಿಂದ ಅವರು ಒಂದು 5-6 ವರ್ಷದಲ್ಲಿ ಬಡತನದಿಂದ ಹೊರಗೆ ಬರ್ತಾರೆ. ಅಂದರೆ ಇದನ್ನು ನಾವು ಮೀಸಲಾತಿಯಿಂದ ಸಿಗುವ ಹಣದ ರೂಪದಲ್ಲಿ ಏನು ಲಾಭ ಅಂತ. ಆದರೆ ದಲಿತರ ಉದ್ಧಾರಕ್ಕಾಗಿ 3,80,000 ಕೋಟಿ ರೂಪಾಯಿಗಳು 12-13 ವರ್ಷಗಳು ಖರ್ಚು ಮಾಡಿದ್ದೀನಿ ಅಂತಾರೆ. ಆದರೆ ಇವರು 13,000 ಜನರಿಗೆ ಕೇವಲ 1,000 ಅಂದರೆ ನಾನು ಹೇಳಿದಾಗ 50,000 ರೂಪಾಯಿ ಒಂದು ತಿಂಗಳಿಗೆ ಸಂಬಳ ಅನ್ನೋದಾದರೆ 13,000 ಜನರಿಗೆ ನಾವು ಅದನ್ನು ಲೆಕ್ಕಾಚಾರ ಹಾಕೊಂಡಾಗ ಹತ್ರ ಒಂದು 8,000 ಕೋಟಿ ಆಗುತ್ತೆ. 800 ಕೋಟಿ 750-800 ಕೋಟಿ ರೂಪಾಯಿ ಆಗುತ್ತೆ. ಇದನ್ನು ನೀವು ವರ್ಷಕ್ಕೆ ತಗೊಂಡಾಗ 700-800 ಕೋಟಿ ಆಗುತ್ತೆ. ತಿಂಗಳಿಗೆ 75ರಿಂದ 80 ಕೋಟಿ ಆಗುತ್ತೆ. ವರ್ಷಕ್ಕೆ ಹತ್ರ 800 ಕೋಟಿ ರೂಪಾಯಿ ದುಡ್ಡು ಆಗ್ತದೆ. ಅಂದರೆ 1,000 ಕೋಟಿ ಖರ್ಚು ಮಾಡಿದ್ದಕ್ಕೆ 13,000 ಕುಟುಂಬಗಳು ಉದ್ಧಾರ ಆಗೋದಾದರೆ 3.8 ಲಕ್ಷ ಕೋಟಿ ಖರ್ಚು ಮಾಡಿರೋದ್ರೆ ಎಷ್ಟು ಲಕ್ಷ ಕುಟುಂಬಗಳು ಬಡತನದಿಂದ ಹೊರಗೆ ಬರಬೇಕಾಗಿತ್ತು. 1,000 ಕೋಟಿ ರೂಪಾಯಿಗಳಿಗೆ 13,000 ಕುಟುಂಬಗಳಿಗೆ ಪ್ರತಿ ತಿಂಗಳು 50,000 ಆದಾಯ ಬರುತ್ತೆ. ಆದರೆ 3.8 ಲಕ್ಷ ಖರ್ಚು ಮಾಡಿದ್ದಾರೆ ಕೋಟಿಗಳು. ಎಷ್ಟು ಜನರಿಗೆ ನೀವು ಬದುಕುಗಳನ್ನು ಬದಲಾಯಿಸಿದ್ವಿ? ಅಥವಾ ಈ ವರ್ಷದ 42,000 ಕೋಟಿ ತಗೊಂಡ್ರೂ ಕೂಡ 42,000 ಕೋಟಿಯಲ್ಲಿ ಎಷ್ಟು ಲಕ್ಷ ಕುಟುಂಬಗಳು ಬಡತನದಿಂದ ಹೊರಗೆ ಬರಬೇಕಾಗುತ್ತೆ? ಅಂದರೆ ಒಟ್ಟಾರೆ ಹೇಳಬೇಕಾದ್ರೆ SC SP TSP ಯೋಜನೆ ಅನ್ನೋದು ಕೇವಲ ಕಣ್ಣೊರೆಸುವಂಥ ಯೋಜನೆ ಆಗಿದೆ. ಹಾಗಾಗಿ ನಾವು ಇಷ್ಟು ವರ್ಷಗಳ ಕಾಲ ನೀವು ಮಾಡಿರುವ ಖರ್ಚಿದೆಯಲ್ಲ, ಅದು ಸುಮ್ಮನೆ ಹೊಳೆಯಲ್ಲಿ ಹುಣ್ಸೆಹಣ್ಣು ತೆಗೆದಂಗೆ ಆಗಿದೆ, ವೇಸ್ಟ್ ಆಗೋಗ್ಬಿಟ್ಟಿದೆ. ಹಾಗಾಗಿ ಇನ್ನು ಮುಂದೆ ನಾವು ಹೇಳ್ದಂಗೆ ಮಾಡಿರಿ ಅಂತೇಳಿ ನಾವು ಒಟ್ಟು ನಿಧಿಯನ್ನು 4 ಕ್ಷೇತ್ರಗಳಿಗೆ ವಿಂಗಡಣೆ ಮಾಡಿ ಶಿಕ್ಷಣ ಮತ್ತು ಉದ್ಯೋಗ, ಹಾಗೆ ಬೇಸಿಕ್ ಮೂಲಭೂತ ಸೌಕರ್ಯಗಳು ಮತ್ತು ವಸತಿ, ಮತ್ತು 3ನೇದು ಆರೋಗ್ಯ, ಮತ್ತು 4ನೇದು ಉದ್ಯೋಗ ಸೃಷ್ಟಿ ಅಥವಾ ಎಂಟರ್ಪ್ರಿನರ್ಶಿಪ್ ಅಥವಾ ವ್ಯಾಪಾರ ಇನ್ನೊಂದಕ್ಕೆ ಖರ್ಚು ಮಾಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀವಿ. ಹಾಗಾಗಿ ಇವತ್ತು ಅದರ ಒಂದು ಉದ್ಘಾಟನೆ ಆಗಿದೆ. ಇನ್ನು ಮುಂದೆ ನಾವು ಪ್ರತಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲೂ ಕೂಡ ಈ ಕಾರ್ಯಕ್ರಮಗಳನ್ನು ಮುಂದುವರಿಸ್ತಾ ಇದ್ದೀವಿ. ಒಟ್ಟು 1 ವರ್ಷದ ಒಳಗೆ ಈ ವಿಷಯವನ್ನು ಮನೆಗೂ ತಲುಪಿಸಿ ಇದನ್ನು ಒಂದು ದೊಡ್ಡ ಜನಾಂದೋಲನ ಮಾಡಿ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬರಲಿ, ಇವತ್ತು ಕಾಂಗ್ರೆಸ್ ಇದೆ, ನಾಳೆ BJP ಬರ್ಬೋದು, JDS ಬರ್ಬೋದು, ಯಾವುದೇ ಸರ್ಕಾರ ಬಂದರೂ ಇನ್ನು ಮುಂದೆ SC SP ಮತ್ತು TSP ದುಡ್ಡನ್ನು ನಾವು ಪೋಲ್ ಮಾಡಲಿಕ್ಕೆ ಬಿಡೋದಿಲ್ಲ. ಅದು ನಮಗೇ ಖರ್ಚಾಗಬೇಕು, ನಮ್ಮ ಅಭಿವೃದ್ಧಿ ಆಗಬೇಕು ಅಂತೇಳಿ ಒತ್ತಾಯ ಮಾಡಲಿಕ್ಕೆ ಇವತ್ತು ಕಾರ್ಯಕ್ರಮ ಮಾಡಿದ್ವಿ.
ಸಾವಿರಾರು ಸಂಖ್ಯೆಯಲ್ಲಿ ಬೀದರಿಂದ ಹಿಡಿದು ಚಾಮರಾಜನಗರವರೆಗೂ ಜನ ಬಂದಿದ್ದರು. ಭಾಳ ಅದ್ಭುತವಾದ ಕಾರ್ಯಕ್ರಮ ಆಯಿತು. ಇನ್ನು ಮುಂದೆ ಇದು ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ತೊಗೊಂಡೋಗ್ತೀವಿ, ಇದನ್ನು ಯಶಸ್ವಿ ಮಾಡ್ತೀವಿ. ನಾನು ಹರಿರಾಮ್ ಅಂತೇಳಿ ವಕೀಲರು ಮತ್ತು ಏನು SC SP ಮತ್ತು TSP ನಿಧಿ ಸದ್ಬಳಕೆ ಜನಾಂದೋಲನ ಇದೆ, ಅದರ ಕೋಆರ್ಡಿನೇಟರ್ ಕೂಡ ಆಗಿದ್ದೀನಿ.